ಲೇಖ. ನಿನ್ನಂಥವ್ರು ಬದುಕಿರಬಾರ್ದು. ನನ್ನ ಕಣ್ಣು ಮುಂದೆನೆ ನೀನು ವಿಲ ಅಂತ ಒದ್ದಾಡಿ ಸಾಯ್ಬೇಕು. ಸಾಕ್ಷಿ, ಹಲೋ. ಬೆಳಗ್ಗೆ ಏನು ಹೇಳಿದ್ರಿ ಹೇಳಿ? ಏನು ಹೇಳಿದೆ? ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬರಬೇಕು ಅಂತ ಹೇಳಿದ್ದೆ ತಾನೆ? ಹಾಂ ಹೇಳಿದೆ. ಇವಾಗ ಟೈಮ್ ಎಷ್ಟು? ಆಗಲೇ 2 ಗಂಟೆ ಆಗೋಯ್ತಾ? ಮತ್ತೆ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಅದು ಇನ್ನೂ ಆಫೀಸಲ್ಲಿದ್ದೀನಿ ನಾನು. ಸಾರಿ ಜನ, ಅದು ಯಾರೋ ಬಂದಿದ್ರು, ಮಾತಾಡ್ತಿದ್ದೆ, ಮರ್ತೋಯ್ತು. ಅವೆಲ್ಲ ಗೊತ್ತಿಲ್ಲ. ಇನ್ನು 5 ನಿಮಿಷದಲ್ಲಿ ಮನೇಲಿರಬೇಕು. ಬರ್ತೀನಿ. ಸರಿ. ಸಾಕ್ಷಿ, ನಾನು ಹೊರಡಬೇಕು. ನೋಡು, ಹೇಳೋದೆಲ್ಲ ಹೇಳಿದ್ದೀನಿ. ಪ್ರೇಮ್ ಅಂತ ಒಳ್ಳೆ ಹುಡುಗನ ಮದುವೆ ಆಗಿದೆಯಾ? ಸಂತೋಷವಾಗಿರು. ಹಳೆದನ್ನೆಲ್ಲ ಕೆದ್ಕೋಕ್ಕೆ ಹೋಗ್ಬೇಡ. ಕೆದಕ್ದಷ್ಟು ನಿನಗೂ ಕಷ್ಟ, ನನಗೂ ಕಷ್ಟ. ಅದರಿಂದ ನನ್ನ ಜೀವನ ಹಾಳಾಗಲ್ಲ, ನಿನ್ನ ಜೀವನ ಹಾಳಾಗತ್ತೆ. ಇನ್ನೊಂದು ಸಲ ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡ. ನಾನು ನೋಡೋದು, ಮಾತಾಡ್ಸೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಇನ್ನೊಂದು ಸಲ ನೀನು ಬಂದರೆ ನಾನು ಇಷ್ಟೊಂದು ಮರ್ಯಾದೆಯಿಂದ ಮಾತಾಡ್ಸಲ್ಲ. ಅರ್ಥ ಆಯ್ತಾ? ಬರ್ತೀನಿ. ಪ್ರೇಮ್, ನೀವಿಲ್ಲಿ? ಸಾಯಿಸ್ಬಿಟ್ರಾ ಅನಿರುದ್ಧನ? ಹೇಳಿ, ಏನು ಮಾಡಿದ್ರಿ ಅನಿರುದ್ಧನ? ಸಾಯಿಸ್ಬಿಟ್ರಾ? ಸಾಯಿಸಿದ್ರೆ ಚೆನ್ನಾಗಿರೋದು. ಅಂದರೆ ಏನೂ ಮಾಡಲಿಲ್ಲ ತಾನೇ? ಅವನ ಹಣೆ ಬರಹ ಚೆನ್ನಾಗಿತ್ತು. ಅವನ ಹೆಂಡತಿ ಮಾಂಗಲ್ಯ ಗಟ್ಟಿಯಾಗಿತ್ತು. ಅದೇ ಟೈಮ್ ಸರಿಯಾಗಿ ಅವನ ಹೆಂಡತಿ ಫೋನ್ ಮಾಡಿದ್ಲು. ಮನಸ್ಸು ಬದಲಾಯಿಸಿದೆ. ಆ ಪಾಪಿ ಬದುಕ್ಬಿಟ್ಟ. ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಆ ಪಾಪಿ ಕತೆ ಮುಗಿದಿರ್ತಾ ಇತ್ತು. ಸಾಕ್ಷಿ, ಏನಿದೆಲ್ಲ? ನಿಮಗೆ ಬುದ್ಧಿ ಇದೆ ತಾನೇ? ನಿಮ್ಮ ತಲೆಗೆಲೆ ಸರಿ ಇದೆ ತಾನೇ? ನನ್ನ ತಲೆ ಕಟ್ಟಿ ಹೋಗಿ ಯಾವುದೋ ಕಾಲ ಆಯಿತು ಪ್ರೇಮ್. ನಾನಾಗಿ ಉಳ್ದಿಲ್ಲ. ಸಾಕ್ಷಿ ಪ್ಲೀಸ್, ಏನಾಗಿದೆ ನಿಮಗೆ? ಇದೆಲ್ಲ ಯಾವ ಸಾಧನೆಗೋಸ್ಕರ? ನೀವೇನೋ ಒಂದು ಅನಾಹುತ ಮಾಡ್ಕೋತೀರಾ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಓಡೋಡಿ ಬಂದೆ. ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ರು? ಈ ನಡುವೆ ನೀವು ನನಗೆ ತುಂಬ ಅರ್ಥ ಆಗ್ತಾ ಇದ್ದೀರಾ. ನಿಮ್ಮ ಬ್ಯಾಗ್ ಕೊಡಿ ಇಲ್ಲಿ. ಪ್ರೇಮ್, ಕೊಡಿ ಇಲ್ಲಿ.
ಏನಿದು? ಪ್ರೇಮ್, ನಿಮ್ಗೆ ಗೊತ್ತಾಯ್ತು? ನೋಡಿ ಇಲ್ಲಿ, ಮನೇಲಿ ಬುಲೆಟ್ ಸಿಕ್ತು. ಮೊನ್ನೆ ಪಾರ್ಸಲ್ ಬಂದಾಗ್ಲೇ ಅದರಲ್ಲಿ ಇವೆಲ್ಲ ಇತ್ತು. ಆಗ ನನಗೆ ಕನ್ಫರ್ಮ್ ಆಯಿತು. ಅಲ್ಲ ಸಾಕ್ಷಿ, ಇದೆಲ್ಲ ಏನಕ್ಕಾಗಿ ಮಾಡ್ತಾ ಇದ್ದೀರಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅವನು ಸುಖವಾಗಿದ್ದಾನಲ್ಲ ಪ್ರೇಮ್. ಅಲ್ಲ, ಅವನೊಂದು ಸಾಯಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಿಮಗೆ ಯಾಕಿಂತ ಕೆಟ್ಟ ಯೋಚನೆ ಬಂತು? ಅನಿರುದ್ಧ ಅನ್ನೋನು ನಿಮ್ಮ ಬದುಕಿನಲ್ಲಿ ಮುಗ್ದು ಹೋಗಿರೋ ಕತೆ ಮತ್ತೆ ಯಾಕೆ ಅವನ ಬಗ್ಗೆ ನೆನಪು ಮಾಡ್ಕೋತೀರಾ? ನನ್ನ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅಂತ ಬಂದಿದ್ದೀರಾ. ಆ ಅನಿಷ್ಟನ ಯಾಕೆ ನೆನಪು ಮಾಡ್ಕೋತೀರಾ? ಮರೆಯೋಕ್ಕಾಗ್ತಿಲ್ಲ ಪ್ರೇಮ್. ಪಾಪಿನ ಮರೆಯೋಕೆ ಹೋದಷ್ಟು ಹೆಚ್ಚಾಗಿ ನೆನಪಾಗ್ತಾನೆ. ಈ ಸಮಾಜ ನನ್ನ ಬದುಕೋಕೆ ಬಿಡ್ತಿದ್ಯಾ ಹೇಳಿ? ನಾವು ರೆಸಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲೇನಾಯ್ತು? ಅನಿರುದ್ಧನ ಪ್ರಾರಬ್ಧ ನನ್ನ ಅಲ್ಲೂ ಬದುಕಕ್ಕೆ ಬಿಡಲಿಲ್ಲ. ಆ ಇನ್ಸ್ಪೆಕ್ಟ್ರು ನಾನು ಮನುಷ್ಯಳೇ ಅಲ್ಲ ಅನ್ನೋ ರೀತಿ ನೋಡ್ಬಿಟ್ಟ. ಒಂದೇ ಒಂದ್ಸಲ ಅನಿರುದ್ಧನ ಜೊತೆ ಅಲ್ಲಿಗೆ ಹೋಗಿದ್ದಕ್ಕೆ ನಾನು ಸಮಾಜದಲ್ಲಿ ಪಡೀತಿರೋ ಪಟ್ಟ ಏನು ಹೇಳಿ ಪ್ರೇಮ್? ನನ್ನ ಕಾರಣಕ್ಕಾಗಿ ನೀವು ಅನುಭವಿಸಿರೋ ಅವಮಾನದ ಬಗ್ಗೆ ಹೇಳಿ. ನಿದ್ದೆ ಬರ್ತಿರ್ಲಿಲ್ಲ ನನಗೆ. ಗಿಲ್ಟಲ್ಲಿ ಬಿದ್ದು ಒದ್ದಾಡಿ ಸಾಯ್ತಾ ಇದ್ದೆ. ಅದಕ್ಕೆ ಅದರಿಂದ ಮುಕ್ತಿ ಸಿಗ್ಲಿ ಅಂತ ಇವತ್ತೊಂದು ಪ್ರಯತ್ನ ಪಟ್ಬಿಟ್ಟೆ. ಆದರೆ ಹೇಳಿ. ರಿವಾಲ್ವರ್ ಕೈಯಲ್ಲೇ ಇತ್ತು. ಅವನನ್ನ ಕೊಲ್ಲಬೇಕು ಅನ್ನೋ ದ್ವೇಷ ಮನಸ್ಸಲ್ಲಿತ್ತು. ಆದರೆ ಧೈರ್ಯ ಬರಲಿಲ್ಲ. ಸಾಯಿಸೋದು ಎಷ್ಟು ಕಷ್ಟ ಅಂತ ಇವತ್ತು ನನಗೆ ಗೊತ್ತಾಯ್ತು ಪ್ರೇಮ್. ಆಗಲಿಲ್ಲ ನನ್ನ ಕೈಲಿ. ಒಂದು ಜೀವನ ಕೊಲ್ಲೋ ಅಷ್ಟು ಕಟುಕು ಮನಸ್ಸು ನನಗೆ ಬರಲೇ ಇಲ್ಲ. ಧೈರ್ಯವಾಗಿ ಅವನ ಹಣೆಗೆ ಗುಂಡು ಹಾರಿಸೋದಕ್ಕೆ ನನ್ನ ಕೈಲಾಗಲಿಲ್ಲ. ನಾನು ಸೋತ್ಬಿಟ್ಟೆ. ಹೇಗಾಗುತ್ತೆ ಸಾಕ್ಷಿ? ಹೇಗೆ ಸಾಧ್ಯ ಹೇಳಿ? ನಿಮ್ಮ ಸಂಸ್ಕಾರ ಏನು, ನಿಮ್ಮ ನಡವಳಿಕೆ ಏನು? ಒಂದು ಇರುವೆನ್ ಕೂಡ ಸಾಯಿಸೋಕ್ಕಾಗದಿರೋಂಥ ಮನಸ್ಥಿತಿ ಇರೋರು ನೀವು. ಒಬ್ಬ ಮನುಷ್ಯನ ಹೇಗೆ ಸಾಯಿಸ್ತೀರಾ ಹೇಳಿ? ಇದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಸಾಯಿಸೋದು ಅಂದರೆ ತಮಾಷೆನಾ? ಅದಕ್ಕೂ ಕಲ್ ಮನ್ಸ್ಬೇಕು. ಇಷ್ಟು ಒಳ್ಳೆ ಗುಣ ತುಂಬಿಕೊಂಡಿರೋ ನೀವು ಒಂದು ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಬನ್ನಿ, ಹಾಳಾಗಿ ಹೋಗ್ಲಿ. ಅವನು ಸುಖವಾಗಾದರೂ ಇರಲಿ, ಹೇಗಾದರೂ ಇರಲಿ. ಅವನು ಮಾಡಿರೋ ಪಾಪ ಅವನ ಜೀವನ ಪರ್ಯಂತ ಕಾಡುತ್ತೆ. ನೀವು ಯಾಕೆ ಪಾಪ ಮಾಡಕ್ಕೆ ಹೋಗ್ತೀರಾ? ಅದು ನಿಮಗೆ ಒಗ್ಗಲ್ಲ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಹಲೋ ಮಿಸ್ಟರ್ ಪ್ರಧಾನ್. ಹಲೋ ಸರ್. ಬನ್ನಿ ಬನ್ನಿ. ಏನು ಸರ್ ವಿಷಯ? ನಿಮಗೆ ಪ್ರಮೋಷನ್ ಕೊಡೋಣ ಅಂತಿದ್ದೀನಿ. ಪ್ರಮೋಷನ್ನ? ನನಗೆ ಅರ್ಥ ಆಗಲಿಲ್ಲ ಸರ್. ಅರ್ಥ ಆಗುತ್ತೆ. ನಿಮಗೆ ಮದುವೆ ಮಾಡೋಣ ಅಂದ್ಕೊಂಡಿದ್ದೀವಿ. ಸರ್, ನನ್ನ ಮದುವೆ ಅನ್ನೋದು ಮುಗ್ದೋಗಿರೋ ವಿಚಾರ. ಇನ್ನು ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ತಾವು ದಯವಿಟ್ಟು ತಮಾಷೆ ಮಾಡಬೇಡಿ ಸರ್. ಪ್ರಧಾನ್ ತಮಾಷೆ ಮಾಡ್ತಿಲ್ಲ, ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಿಮ್ಮ ಮದುವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸರ್, ನನ್ನ ಮದುವೆ ಯಾರ ಜೊತೆ ಸರ್? ಇನ್ಯಾರ ಜೊತೆ? ತೇಜಸ್ವಿನಿಯವ್ರ ಜೊತೆ. ಸರ್, ಯಾಕ್ರಿ ಶಾಕ್ ಆಗ್ಬಿಟ್ರಿ? ಅವ್ರ ಮದುವೆ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ನಿಮ್ಮ ಅವರ ಮದುವೆ ವಿಚಾರನೇ ನಮ್ಮ ತಂದೆಯವರು ಮಾತಾಡ್ತಿರೋದು. ಸೀರಿಯಸ್ ಆಗಿ ಮಿಸ್ ಪ್ರಧಾನ್, ನಿಮ್ಮ ಮತ್ತು ತೇಜು ಮದುವೆ ವಿಚಾರನೇ ನಾವು ಮಾತಾಡ್ತಾ ಇರೋದು. ವೆರಿ ಸಾರಿ ಸರ್.
ಅದು ಆಗದೇ ಇರೋ ಕೆಲಸ. ಯಾಕೆ ಪ್ರಧಾನ್, ಏನಾಯಿತು? ಮಿಸ್ಟರ್ ಪ್ರಧಾನ್, ನೀವು ತೇಜಸ್ವಿನಿ ಇಷ್ಟಪಟ್ಟಿದ್ರಿ ಅಲ್ವಾ? ಇನ್ಫ್ಯಾಕ್ಟ್ ಅವಳಿಗೆ ಪ್ರಪೋಸ್ ಮಾಡೋದಕ್ಕೆ ನನ್ನ ಪರ್ಮಿಷನ್ ತೊಗೊಂಡು ಅವಳನ್ನ ಅಪ್ರೋಚ್ ಮಾಡಿದ್ರಿ. ಈಗ ಯಾಕೆ ಮದುವೆ ಮಾಡ್ಕೊಳ್ಳಲ್ಲ ಅಂತಿದ್ದೀರಿ? ಸರ್, ನಾನು ಇಷ್ಟಪಟ್ಟಿದ್ದು ನಿಜ, ಆದರೆ ಅವ್ರು ನನ್ನನ್ನು ಒಪ್ಕೊಳ್ಳಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿನ್ನೂ ತಮ್ಮ ಹಸ್ಬೆಂಡ್ ವಿಚಾರದಲ್ಲಿ ಎಮೋಷ್ನಲ್ ಆಗಿದ್ರು. ಅವ್ರ ನೆನಪೇ ಅವ್ರನ್ನಿನ್ನೂ ಕಾಡ್ತಾ ಇದೆ. ಆ ರೀತಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅವತ್ತೇ ಹೇಳಿಬಿಟ್ರು. ಇನ್ನು ಆ ವಿಷಯ ಕೆದಕೋದ್ರಲ್ಲಿ ಅರ್ಥ ಇಲ್ಲ ಸರ್. ಅಲ್ಲ ಪ್ರಧಾನ್, ಸರ್, ನನ್ನ ಮಾತು ಕೇಳಿ. ಅವರವರು ಫೀಲಿಂಗ್ಸು, ಸೆಂಟಿಮೆಂಟ್ಸ್ ಜೊತೆ ಇರಬೇಕಾದ್ರೆ ನಾವು ನಮ್ಮ ಸ್ವಾರ್ಥ ಮಾತಾಡೋದು ತಪ್ಪಾಗತ್ತೆ ಸರ್. ಇನ್ಫ್ಯಾಕ್ಟ್ ನಾನು ಅವತ್ತೇ ಅವ್ರ ಹತ್ರ ಸಾರಿ ಕೇಳಿದೆ. ನನ್ನ ಬಗ್ಗೆ ನನಗೆ ಬೇಸರ ಆಗಿ ಆಫೀಸಿಗೆ ಬರೋದನ್ನೇ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಆ ವಿಷಯ ಮಾತಾಡೋದು ತಪ್ಪಾಗತ್ತೆ ಸರ್. ಅಲ್ಲ ಪ್ರಧಾನ್, ಈಗೆಲ್ಲ ಚೇಂಜ್ ಆಗಿದೆ. ನಮ್ಮ ಅತ್ತಿಗೆ ಕೂಡ ಮನಸ್ಸು ಬದಲಾಯಿಸಿದ್ದಾರೆ. ಏನು? ಹೌದು ಮಿಸ್ಟರ್ ಪ್ರಧಾನ್, ತೇಜಸ್ವಿನಿ ಅವ್ರ ಅಕ್ಕ ಬಂದು ಮಾತಾಡಿದ್ರು, ನಾವು ಅವಳ ಜೊತೆ ಮಾತಾಡಿದ್ದೀವಿ. ಅವಳು ಕೊನೆಗೂ ಮದುವೆಗೆ ಒಪ್ಕೊಂಡಿದ್ದಾಳೆ. ಸರ್, ಹೌದು ಪ್ರಧಾನ್, ನಮ್ಮ ಮಗನ ವಿಚಾರದಲ್ಲಿ ಎಲ್ಲ ಕ್ಲಿಯರ್ ಆದಮೇಲೆ ತೇಜಸ್ವಿನಿನ ಕಟ್ಟಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನ್ನಿಸ್ತು. ಅದಕ್ಕೆ ಅವಳು ಮತ್ತೆ ಮದುವೆ ಮಾಡ್ಕೊಳ್ಳಿ ಅಂತ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಅವಳು ಮದುವೆ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಹೌದಾ? ಆ ಕಾರಣಕ್ಕೆ ನಿಮ್ಮನ್ನು ಕರೆಸಿ ಮಾತಾಡ್ತಿರೋದು ನಾವು. ಸರ್, ಅವರು ಮದುವೆಗೆ ಒಪ್ಪಿರಬಹುದು, ಆದರೆ ನನ್ನನ್ನು ಮದುವೆ ಆಗಕ್ಕೆ ಒಪ್ಪಿದಾರಾ ಅನ್ನೋದು ಪ್ರಶ್ನೆ. ಮೊದಲು ಆ ವಿಷಯ ಕ್ಲಿಯರ್ ಆಗಬೇಕು. ಇಲ್ಲದೆ ಹೋದರೆ ಆಭಾಸ ಆಗ್ಬಿಡತ್ತೆ. ಮೊದಲೇ ಅವರು ಒಂದ್ಸಲಿ ಆಗಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ನಾವು ಹೇಳ್ತಿದ್ದೀವಲ್ಲ ಪ್ರಧಾನ್, ನಿಮ್ಮನ್ನು ಮದುವೆ ಆಗೋಕ್ಕೆ ಅಡ್ಡಿ ಇಲ್ಲ ಅಂತ ಅವಳ ಅಕ್ಕನ ಕಡೆಯಿಂದಾನೇ ಹೇಳ್ಸಿದಾಳು ಅವಳು. ಆದರೂ ನಾನೊಂದ್ಸಲಿ ಅವ್ರ ಹತ್ರ ಮಾತಾಡಬೇಕು ಸರ್. ನನಗವರು ಪರ್ಸ್ನಲಿ ಒಪ್ಪಿಗೆ ಕೊಟ್ರೇ ಮುಂದಿನ ಮಾತು. ಯಾಕೆ ಪ್ರಧಾನ್, ನಮ್ಮ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಅನಿರುದ್ಧ್, ಇದು ಜೀವನ. ಯಾರ್ದೋ ಒತ್ತಾಯಕ್ಕೆ, ಯಾರ್ದೋ ಮರ್ಜಿಗೆ ಸಂಬಂಧ ಬೆಳೆಸೋಕ್ಕಾಗಲ್ಲ. ಪರಸ್ಪರ ಮಾತಾಡಬೇಕು, ನಂಬಿಕೆ ಹುಟ್ಟಬೇಕು. ಓಕೆ, ಅವ್ರ ಹತ್ರನೇ ಮಾತಾಡಿ, ಎಸ್ ಅಂತಾರೆ. ನಾನು ನಿಮ್ಮ ಮಾತನ್ನ ಒಪ್ತೀನಿ ಪ್ರಧಾನ್. ನಿಮ್ಮ ಈ ಎಚ್ಚರಿಕೆ ಒಳ್ಳೆಯದು. ನೀವಿಬ್ಬರು ಮದುವೆ ಆಗ್ತಿರೋರು, ಪರಸ್ಪರ ಮಾತಾಡ್ಕೊಳ್ಳಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ನನಗೆ ನಿಜಕ್ಕೂ ಗೊಂದಲ ಆಗ್ತಾ ಇದೆ ತೇಜಸ್ವಿನಿ. ಈಗ ನಡೀತಾ ಇರೋ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ನನಗೇನೂ ಅರ್ಥ ಆಗ್ತಿಲ್ಲ. ನನಗೂ ಅರ್ಥವೇ ಆಗಿರಲಿಲ್ಲ ಪ್ರಧಾನ್. ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಅಲ್ಲ, ನಿಮ್ಮ ಮಾವ, ನಿಮ್ಮ ಅತ್ತೆ, ನಿಮ್ಮ ಅನಿರುದ್ಧೆಲ್ಲ ಹೇಳ್ತಾ ಇರೋದಾದ್ರೂ ಏನು? ನೀವು ಮದುವೆಗೆ ಒಪ್ಪಿದ್ದೀರಾ ಅಂತ ಹೇಳಿದ್ರು. ಅವರೆಲ್ಲ ಹೇಳ್ತಾ ಇರೋದು ನಿಜನಾ? ಹಾಂ, ಎಲ್ರಿಗೂ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಬಂದ್ಬಿಟ್ಟಿದೆ. ಯಾವತ್ತೂ ಇಲ್ಲದೇ ಇರೋ ಕಾಳಜಿ ತೋರಿಸ್ತಾ ಇದ್ದಾರೆ. ನನ್ನ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ವಿಧಿ ಇಲ್ಲದೆ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟೆ. ಅಂದರೆ ಇದು ಬಲವಂತದ ಮದುವೆನಾ? ನನ್ನ ಜೀವನಕ್ಕೆ, ನನ್ನ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಇದನ್ನ ಬಲವಂತ ಅನ್ಬೇಕೋ ಅಥವಾ ಕಾಳಜಿ ಅನ್ಬೇಕೋ ನನಗೆ ಗೊತ್ತಿಲ್ಲ. ನಾನು ಮದುವೆಗೆ ಮನಸ್ಸು ಮಾಡಿರಲಿಲ್ಲ ಪ್ರಧಾನ್. ಆದರೆ ಅವರೆಲ್ಲರೂ ಹೇಳಿರೋ ವಿಚಾರದಲ್ಲಿ ಸತ್ಯ ಇದೆ ಅನ್ನಿಸ್ತು, ಸರಿ ಅನ್ನಿಸ್ತು. ಅದಕ್ಕೆ ತುಂಬ ಯೋಚನೆ ಮಾಡಿ ಮದುವೆಗೆ ಹ್ಞೂ ಅಂದೆ. ನೀವು ಮದುವೆಗೆ ಒಪ್ಕೊಂಡಿದ್ದು ನಂಗೆ ತುಂಬ ಖುಷಿಯಾಯಿತು ತೇಜಸ್ವಿನಿ. ಆದರೆ ನಿಮ್ಮ ಮಾವ ಸತ್ಯದೇವ್ ಅವರು ಇನ್ನೊಂದು ವಿಷಯ ಹೇಳಿದ್ರು.
ನೀವು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀರಿ ಅಂತ ಹೇಳಿದ್ರು. ನಿಜನಾ? ನೀವು ಹೌದು ಅನ್ನೋದಾದರೆ ಹೌದು ಅಂತ ಹೇಳಿ, ಇಲ್ಲ ಅನ್ನೋದಾದರೆ ಮುಖದ ಮೇಲೆ ಹೊಡೆದಾಗೆ ಇಲ್ಲ ಅಂತ ಹೇಳಿಬಿಡಿ. ಯಾಕೆಂದರೆ ಇದು ಸಂಬಂಧದ ವಿಚಾರ. ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಪ್ರಧಾನ್, ಹೇಳಿ, ನೀವು ಒಪ್ಪಿದ್ರಾ? ಎಲ್ಲರೂ ಹೇಳಿರ್ಬೇಕಲ್ವಾ? ಹೇಳಿದ್ದಾರೆ ತೇಜಸ್ವಿನಿ. ಆದರೆ ನಿಮ್ಮ ಬಾಯಿಂದ ಬರೆದು ಹೊರತು ನಾನು ಮನಸ್ಸು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಪ್ಪಿದ್ದೀನಿ ಅಂತ ಇನ್ಯಾವ ಥರ ಹೇಳಬೇಕು ನನಗೆ ಗೊತ್ತಿಲ್ಲ ಪ್ರಧಾನ್. ಆದರೆ ನೀವೇ ಮೊದಲು ನನ್ನ ರಿಜೆಕ್ಟ್ ಮಾಡಿದ್ರಿ. ಆಗ ಸಂದರ್ಭ ಬೇರೆ ಇತ್ತು, ಈಗ ಸಂದರ್ಭ ಬೇರೆನೇ ಇದೆ. ದೊಡ್ಡವ್ರ ಮಾತಿಗೆ ಗೌರವ ಕೊಡಬೇಕು ನೋಡಿ. ಅದಕ್ಕೆ ಜೀವನದ ಜೊತೆ ನಿಧಾನವಾಗಿ ರಾಜಿ ಆಗ್ತಾ ಇದ್ದೀನಿ. ಗುಡ್. ನಾನು ನಿಮ್ಮ ಭಾವನೆಗಳನ್ನ ಗೌರವಿಸ್ತೀನಿ. ನೀವು ನೊಂದವರು, ನಾನು ನೊಂದಿದ್ದೀನಿ. ಪರಸ್ಪರ ನೊಂದವ್ರಿಗೆ ನೋವಿನ ಸಂಕಟ ಏನು ಅಂತ ಅರ್ಥ ಆಗೋದಕ್ಕೆ ಸಾಧ್ಯ. ಆದಿತ್ಯನ ನನ್ನ ಮನಸ್ಸಿನಿಂದ ಕಿತ್ತಾಕಿದ್ದೀನಿ ಅಂದರೆ ಅದು ನಿಮಗೆ ಮೋಸ ಮಾಡ್ದಾಗತ್ತೆ. ಅದು ಸಾಧ್ಯನೂ ಇಲ್ಲ ತೇಜಸ್ವಿನಿ. ನೀವು ಅವರನ್ನು ಎಷ್ಟು ಗೌರವಿಸ್ತಿದ್ರಿ, ಎಷ್ಟು ಪ್ರೀತಿಸ್ತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಅವರನ್ನು ಮರೆಯೋ ಅವಶ್ಯಕತೆಯೂ ಇಲ್ಲ. ನಾವಿಬ್ಬರು ಹೊಸದಾಗಿ ಜೀವನ ಶುರು ಮಾಡೋದಷ್ಟೇ ಮುಖ್ಯ. ತೇಜಸ್ವಿನಿ, ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಕೋತೀರಾ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಮಗೆ ಗೊತ್ತಲ್ಲ, ನೀವು ಆಗಲ್ಲ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮಿಂದ ದೂರ ಆಗೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ದೆ. ಗೊತ್ತಿದೆ, ನಿಮ್ಮ ಭಾವನೆಗಳು ನನಗೆ ಗೊತ್ತು. ಇನ್ಫ್ಯಾಕ್ಟ್ ನೀವು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳಿ ಅಂತ ನಾನೇ ನಿಮಗೆ ಒತ್ತಾಯ ಮಾಡಿದ್ದೆ. ಆದರೆ ನೀವು ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳಿದ್ರಿ. ಅದು ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ದೊಡ್ಡೋರ ಪ್ರಯತ್ನಕ್ಕೆ ಹ್ಞೂ ಅಂತ ಅಂದಿದ್ದು. ಥ್ಯಾಂಕ್ಸ್ ತೇಜಸ್ವಿನಿ, ನೀವು ಒಪ್ಪಿಗೆ ಕೊಟ್ಟಿದ್ದಕ್ಕೆ. ಅಮ್ಮ, ಏನಾಯಿತು? ಏನು? ಅದೇ ತೇಜಸ್ವಿನಿ ಮದುವೆ ವಿಚಾರ ಎಲ್ಲ ಉಲ್ಟಾ ಆಗೋಯ್ತು ಕಣೋ. ಯಾಕೆ, ಏನಾಯಿತು? ತೇಜಸ್ವಿನಿ ಮೈಂಡ್ ಚೇಂಜ್ ಮಾಡಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಲು. ಚೋ, ನಿನ್ನೆ ಒಪ್ಕೊಂಡಿಲ್ಲಲ್ಲಮ್ಮ? ನಿನ್ನೆ ಒಪ್ಕೊಂಡಿದ್ಲು ಕಣೋ, ಇವತ್ತು ಮೈಂಡ್ ಚೇಂಜ್ ಮಾಡಿದ್ಲು. ಏನು ಮಾಡೋದು? ಏನಂತ ರಗಳೆ ಹೊಡೆದು ಎಲ್ಲ ಸರಿ ಹೋಯ್ತು, ಈ ಪ್ರಾಣಿ ಇನ್ನೇನು ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಕನ್ಸು ಕಟ್ಕೊಂಡಿದ್ದೆ. ಯಾಕಮ್ಮ ನಗ್ತಾ ಇದೆಯಾ? ಮತ್ತಿನ್ನೇನು ತಮಾಷೆ ಮಾಡಿದ್ರು ನೀನು ನಂಬಿಕೆಯಲ್ಲೋ? ಅಂದರೆ ತೇಜಸ್ವಿನಿ ಡಿಸಿಷನ್ ಚೇಂಜ್ ಮಾಡಿಲ್ಲ ತಾನೇ? ಖಂಡಿತ ಇಲ್ಲ ಕಣೋ. ಅವ್ರ ಅಕ್ಕ ಬಂದು 2ನೇ ರೌಂಡ್ ಮಾತುಕತೆನೂ ಆಯಿತು. ಈಗ ಮದುವೆ ಫಿಕ್ಸ್ಡ್. ಹೌದಾ? ಅಬ್ಬಾ, ಈಗ ಸಮಾಧಾನ ಆಯಿತು. ಅನಿ, ನೀನು ಹೆಣೆಯೋ ತಂತ್ರ ವರ್ಕೌಟ್ ಆಗದೆ ಇರುತ್ತೇನೋ? ನೀನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ತೇಜು ಅಕ್ಕನ ಕೈನಲ್ಲಿ ಹೇಳಿಸಿ ಗೆದ್ದುಬಿಟ್ಟೆ. ವೆರಿ ಗುಡ್ ಅನಿ. ತೇಜಸ್ವಿನಿ ನೀಟಾಗಿ ಬಿದ್ದೋದ್ಲು. ನೀನು ಮದುವೆಗೆ ರೆಡಿ ಮಾಡ್ಕೋಬೇಕು. ಅಮ್ಮ, ಮೊದಲು ಅವಳನ್ನ ಮದುವೆ ಮಾಡಿ ಕಳಿಸಿ ಸಾಕಾಗೋಗಿದೆ ಅವಳು ಸವಾಸ. ನಿಮ್ಮದೇ ಉಸಿರಾಡೋಕ್ಕಾಗ್ತಿಲ್ಲ ನಾವು. ನಾಳೆ ಆಸ್ತಿ ಅದು ಇದು ಅಂತ ದೊಡ್ಡ ರಗಳೆ ಆಗುತ್ತೆ. ಆಗತ್ತೆ ಕಣೋ. ಪ್ರಧಾನ್ನ ಕರೆಸಿ ಮಾತಾಡೋದೊಂದೇ ಬಾಕಿ. ಅವ್ನು ಹೂನ್ ಬಿಟ್ರೆ ಮದುವೆ ತಯಾರಿನೇ. ಅಯ್ಯೋ, ಅವನೇ ಇವಳು ಹಿಂದೆ ಬಿದ್ದು ಅವನು ಪ್ರಪೋಸ್ ಮಾಡಿ ಇವಳು ಆಗಲ್ಲ ಅಂದು ದೊಡ್ಡ ಕತೆ ಆಗಿತ್ತಲ್ಲ. ಈಗ ಇವಳೇ ಹ್ಞೂ ಅಂದಮೇಲೆ ಅವನು ಬೇಡ ಅಂತನಾ? ಗ್ಯಾರಂಟಿ ಒಪ್ಕೋತಾನೆ. ನೋಡು, ನೀನು ನಿನ್ನ ಗಂಡನ ತಲೆ ಮೇಲೆ ಕೂತ್ಕೋ, ಪ್ರಧಾನ ಕರೆಸಿ ಮದುವೆ ಮಾತುಕತೆ ಆಡಿಸ್ಬಿಡು. ನನಗೇನು ಅವಸರ ಇಲ್ವೇನೋ ಅನಿ, ಮಾಡ್ತೀನಿ ಇರು. ನಿಮ್ಮಪ್ಪನೇ ನಮಗಿಂತ ಮದುವೆ ವಿಷಯದಲ್ಲಿ ತುದಿಗಾಲಲ್ಲಿ ನಿಂತಿದ್ದಾರೆ. ನೋಡು, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ತೇಜಸ್ವಿನಿದು ಒಂಥರ ಫಿಕ್ಕಲ್ ಮೈಂಡು. ಇವತ್ತು ಒಪ್ಪಿರೋ ಪ್ರಾಣಿ ನಾಳೆ ಬೇಡ ಅಂದ್ಬಿಡುತ್ತೆ. ಅದಕ್ಕೆ ಬಿಸಿಲಿರುವಾಗಲೇ ಮುಗಿಸ್ಬಿಡ್ಬೇಕು.
ಯೋಚನೆ ಮಾಡಬೇಡ ಕಣೋ ನೀನು. ತಲೆ ಮೇಲೆ ತಲೆ ಬಿದ್ದರೂ ಈ ಮದುವೆ ನಿಲ್ಲಲ್ಲ.